ತುಳುನಾಡಿನಲ್ಲಿ ರಾತ್ರೋರಾತ್ರಿ ನಿರ್ಮಾಣ ಹಂತದ ದೇಗುಲ ಕಟ್ಟಡ ಧ್ವಂಸವಾಗಿದೆ. ರಾತ್ರೋರಾತ್ರಿ ನಿರ್ಮಾಣ ಹಂತದಲ್ಲಿ ಇದ್ದಂತಹ ದೇಗುಲದ ಕಟ್ಟಡ ಧ್ವಂಸಗೊಳಿಸಲಾಗಿದೆ. ಪುರಾಣ ಪ್ರಸಿದ್ಧ ದೇಗುಲಕ್ಕೆ ಸೇರಿದಂತಹ ನಿರ್ಮಾಣ ಹಂತದ ಕಟ್ಟಡವನ್ನು ತೆರವು ಮಾಡಲಾಗಿದೆ. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇಗುಲದ ಕಟ್ಟಡ ಇದು. ಜೆಸಿಬಿ ಮೂಲಕ ರಾತ್ರೋರಾತ್ರಿ ಕೆಲವು ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಉಳ್ಳಾಲ ತಾಲೂಕಿನ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ದೇಗುಲ ಇದು. ನೂತನವಾಗಿ ಇಲ್ಲಿ ಭಂಡಾರ ಮನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಈ ಭಂಡಾರ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ವಿವಾದದ ಸಂಘರ್ಷದಲ್ಲಿ ಕಟ್ಟಡ ಏನಾದರೂ ಧ್ವಂಸ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದೇಗುಲದ ಆಡಳಿತ ಮಂಡಳಿಯ ಸಂಘರ್ಷದಲ್ಲಿ ಕಟ್ಟಡ ಏನಾದರೂ ಧ್ವಂಸ ಆಯ್ತಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾರ್ಮಿಕ ದತ್ತಿ ಇಲಾಖೆಗೆ ಸೇರುವಂತಹ ಕೊಂಡಾಣ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಕೆಲವು ವಿವಾದಗಳು ಕೂಡ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಆಡಳಿತ ಮಂಡಳಿಯಲ್ಲಿ ನಡೀತಾ ಇದ್ದಂತಹ ಒಂದು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಕಟ್ಟಡವನ್ನು ಏನಾದರೂ ಧ್ವಂಸಗೊಳಿಸಲಾಯಿತಾ ಅನ್ನುವಂತಹ ಚರ್ಚೆ ಕೂಡ ಆರಂಭ ಆಗಿದೆ. ಮನುಷ್ಯರಾಗಿ ಬಿಟ್ಟಿದಾರಲ್ಲ ಅಂತೇಳಿ ಅಲ್ಲ, ಇಂಥ ಒಂದು ಒಳ್ಳೆ ಕ್ಷೇತ್ರ, ಎಷ್ಟು ಕಾರ್ಮಿಕ ಹೆಸರೇಳಿಗೆ ಹೆದರ್ತಾರೆ ಕ್ಷೇತ್ರದ್ದು, ಅಂತ ಒಂದು ಇದರಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಎಲ್ಲ ಇರುವವರಂತೆ. ಬಂದದ್ದು ನೋಡಿದ್ದಾರೆ ಯಾರಾದ್ರೂ? ಬೆಳಿಗ್ಗೆ ಬಂದದ್ದು ಗೊತ್ತಿಲ್ಲ. ಕೆಲವರು ಫೋನ್ ಮಾಡಿದ್ರು, ಅದನ್ನು ಹೊಡೆದಾಕಿದ್ದಾರೆ ಅಂತ ಹೇಳಿ ಫೋನ್ ಬಂತು. ಆಮೇಲೆ ನಾನು ಇರಲಿಲ್ಲ, ನಾನು ಹಾಸ್ಪಿಟಲಲ್ಲಿ ಇದ್ದೇನೆ, ನನಗೆ ಚೆಕಪ್ಗೆ ಹೋಗಿದ್ದೀನಿ ನಿನ್ನೆ, ಅದರ ರಿಪೋರ್ಟ್ ತರಲಿಕ್ಕೆ ಅಂತ ಹೋಗಿದ್ದೆ. ಇಲಾಖೆಗೆಲ್ಲ ಫೋನ್ ಮಾಡಿದೆ, ಅವರಿಗೆ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಗುರುವಾರ ದಿವಸ 29 ತಾರೀಕಿಗೆ ನಾನು ಚಾರ್ಜ್ ಕೊಟ್ಟಿದ್ದೇನೆ. ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರಿಗೆ ಅದು ಕೊಟ್ಟಿದ್ದೇನೆ. ಇವು ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರ ಮುಖಾಂತರ ನಾವು ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ. ಆ ಬಂಗಾರದ್ದು ಒಂದು ಕೊಡಲಿಲ್ಲ, ಅದು ಮೊನ್ನೆ ಅವರಿಗೆ ಸಮಯ ಇಲ್ಲ ಅಂತ ಹೇಳುವಾಗ ಈ ನಾಳೆಯಿಂದ ಕೊಡುವುದು ಅಂತೇಳಿ ಹೇಳಿದ್ದಾರೆ. ಅಂದರೆ ಇದು ಇತಿಹಾಸ ಪ್ರಸಿದ್ಧವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಂಡಾಣ ಕ್ಷೇತ್ರ ಅಂದರೆ ಬಹಳ ಹೆದರಿಕೆಯ ಕ್ಷೇತ್ರ. ಇಲ್ಲಿ ಸಾಧಾರಣ ಈ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಬಂದು 1952ಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇದೆ. ಅದರ ಮೊದಲೇ ಮೆಡ್ರಾಸ್ ಗೌರ್ಮೆಂಟ್ ಇರುವಾಗ 1931ರಲ್ಲಿ ಈ ಒಂದು DC ಬಂದು ಸೀಸ್ ಮಾಡಿದರು. ಅವರ ಫ್ಯಾಮಿಲಿಯೊಳಗೆ ಬಂದು ಅದಕ್ಕೆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ದೇವಸ್ಥಾನ. ಅದು ಬಹಳ ಇಲ್ಲಿ ಇಂಪ್ರೂವ್ಮೆಂಟು ಇತ್ತೀಚೆಗೆ ತುಂಬ ಮಾಡಿದ್ದೇವೆ. ಕಳೆದ ವರ್ಷ ನಾವು ಒಂದು 2 ಕೋಟಿಯದ್ದು ಮೇಲ್ಪಟ್ಟು ನಾವು ಕೆಲವು ನಮಗೆ ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಈ ಮಣ್ಣಿನಲ್ಲಿ ನೀರು ಕುಡಿದವರು ನಾವು, ಮತ್ತು ಈ ದೌರ್ಜನ್ಯ ನೋಡುವಾಗ ತುಂಬ ತುಂಬ ಅಂದರೆ ಕಣ್ಣೀರು ಬರ್ತದೆ. ಇದು ಮಾಡುವಾಗ ನಮ್ಮ ರಕ್ತ ಹರಿಸಿ ಇದಕ್ಕೆ ನಾವು ಇದು ಮಾಡಿದ್ದೇವೆ, ಯಾವುದು ಈ ದೇವಸ್ಥಾನಕ್ಕಾಗಿ. ಈ ಮುಂಚಿನ ಈ ನಮ್ಮ ಮುತ್ತಣ್ಣ ಶೆಟ್ಟಿ ಅಂತ ಹೇಳುವವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಬಂದವರು. ನಾವು ಫಸ್ಟ್ 30 ವರ್ಷಕ್ಕಿಂತ ಮುಂಚೆ ಒಂದು ದ್ವಾರ ಕಟ್ಟುವಾಗ ನಮಗೆ ತೊಂದರೆ ಕೊಟ್ಟವರೇ ಅವರು. ಆದರೂ ಸಹ ನಾನು ಅದು ಹಠದಲ್ಲಿ 3 ದ್ವಾರಗಳನ್ನು ಮಾಡಿದೆ. ನಾನು ಅದೆಲ್ಲ ಮಾಡಿ ಈ ಜಗತ್ತಿಗೆ ನಾವು ಈ ಕೊಂಡಾಣ ಕ್ಷೇತ್ರವನ್ನು ತೋರಿಸಿದವರು. ಅದಕ್ಕೆ ಈ ರೀತಿಯಾಗಿ ಬೆಳಿಗ್ಗೆ ಈ ರೀತಿ ಆದ ನಂತರ ನಮಗೆ ತಡೆಯಲಿಕ್ಕೇನೆ ಆಗಲಿಲ್ಲ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಎಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ವೈದ್ಯನಾಥ ದೇವಾಲಯದ ಭಂಡಾರದ ಒಂದು ಕಟ್ಟಡವನ್ನ ಕೆಡವಲಾಗಿದೆ. ಈ ಕಟ್ಟಡವನ್ನ ಕೆಡವಿದ್ರು, ಯಾರು ಕೆಡವಿದ್ರು ಅನ್ನುವಂಥದ್ದು ಗೊತ್ತಾಗಿಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿವಾದಗಳು ನಡೀತಾ ಇದ್ದಾವೆ ಅಂತ? ಸಂತೋಷ್, ಪಿಲಿಚಾಮುಂಡಿ ದೇವಸ್ಥಾನ ಏನು ಕೊಂಡಾಣದಲ್ಲಿದೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ದೇವಸ್ಥಾನ. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಾರಣದಿಂದಾಗಿ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೂ ಕೂಡ ಒಳಪಟ್ಟಿತ್ತು.
ಈ ದೈವಸ್ಥಾನಗಳಿಗೆ ಒಂದು ಪದ್ಧತಿ ಇದೆ. ಅಂದ್ರೆ ಈ ದೈವಾರಾಧನೆಯಲ್ಲಿ ಒಂದು ಕಡೆ ದೈವಸ್ಥಾನ ಇದ್ರೆ ಆ ದೈವದ ಆಭರಣಗಳು ಅಂದ್ರೆ ಈ ಭಂಡಾರ ಅಂತ ಏನ್ ಕರೀತಾರೆ, ಆ ಭಂಡಾರ ಬರೋದಕ್ಕೆ ಒಂದು ಮನೆ ಅಂತ ಇರುತ್ತೆ. ಪ್ರತಿ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಪದ್ಧತಿ ಇದೆ. ಆದ್ರೆ ಈ ದೇವಸ್ಥಾನ ಯಾವಾಗ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಯಿತು, ಅದರ ಆಡಳಿತ ಕಮಿಟಿ ವ್ಯವಸ್ಥಾಪನಾ ಸಮಿತಿ ಏನಿದೆಯೋ ಆ ಪ್ರತ್ಯೇಕವಾಗಿ ದೇವಸ್ಥಾನದ ಬದಿಯಲ್ಲೇ ಭಂಡಾರ ನಿರ್ಮಾಣ ಮಾಡಬೇಕು. ಏನು ಪಾರಂಪರಿಕವಾಗಿ ಭಂಡಾರ ಬೇರೆ ಕಡೆಯಿಂದ ಬರ್ತಾ ಇತ್ತು, ಅದು ಇನ್ನು ಮುಂದೆ ಆ ಪದ್ಧತಿ ಬೇಡ ಅನ್ನುವ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ರು. ಇದು ಆ ಮನೆ ಹಾಗೂ ಆಡಳಿತ ಸಮಿತಿಯ ಮಧ್ಯದ ಒಂದು ವಾಗ್ವಾದಕ್ಕೆ ಕಾರಣವಾಗಿತ್ತು, ಒಂದು ವಿವಾದವಾಗಿ ಇದು ಪರಿಣಮಿಸಿತ್ತು. ಅನೇಕ ವರ್ಷಗಳಿಂದ ಈ ವಿವಾದ ನಡೀತಾ ಇತ್ತು. ಅಂದ್ರೆ ಆ ಭಂಡಾರದ ಮನೆಯವರು ಯಾರಿದ್ದಾರೋ ಅಲ್ಲಿ ಕೋಟ್ಯಾಂತರ ಮೌಲ್ಯದ ಒಂದು ಆಭರಣ ಅನ್ನುವಂಥದ್ದು ಇದೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದ್ರೆ ಇಲ್ಲೇ ಅಧಿಕ ಪ್ರಮಾಣದಲ್ಲಿ ಕೋಟ್ಯಾಂತರ ಮೌಲ್ಯದ ಒಂದು ಆಭರಣ, ದೈವಕ್ಕೆ ಸಂಬಂಧಪಟ್ಟಂತ ಆಭರಣ ಆ ಮನೆಯಿಂದ ಆ ದೇವಸ್ಥಾನಕ್ಕೆ ಬರ್ತಾ ಇತ್ತು. ಹಾಗಾಗಿ ಮನೆಯವರು ಕೂಡ ಭಂಡಾರವನ್ನ ವ್ಯವಸ್ಥಾಪನಾ ಸಮಿತಿಗೆ ಬಿಟ್ಟುಕೊಡೋದಕ್ಕೆ ತಯಾರಿರಲಿಲ್ಲ. ಈ ಹೊತ್ತಲ್ಲೇ ವ್ಯವಸ್ಥಾಪನಾ ಸಮಿತಿಯವರು ಸರ್ಕಾರದ ನೆರವಿನಿಂದ ದೇವಸ್ಥಾನದ ಪಕ್ಕದಲ್ಲೇ ಒಂದು ಭಂಡಾರದ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ರು. ಅದು ಇನ್ನೇನು ಬಹುತೇಕ ಪೂರ್ಣವಾಗುವಂತಹ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಆ ಭಂಡಾರದ ಮನೆ ಅನ್ನುವಂಥದ್ದು ಧ್ವಂಸವಾಗಿದೆ. ಇದು ಸಾಕಷ್ಟು ಸಂಚಲನ ಕಾರಣ ಆಗಿದೆ. ಸ್ಥಳದಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ಅನ್ನುವಂಥದ್ದು ಕೂಡ ನಿರ್ಮಾಣವಾಗಿದೆ. ಒಂದು ಕಡೆಯಿಂದ ಗ್ರಾಮಸ್ಥರು ಕೂಡ ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಈ ಭಂಡಾರದ ಕಟ್ಟಡವನ್ನ ಅಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಟ್ಟಡವನ್ನ ನಿರ್ನಾಮ ಮಾಡಿದಂಥವರು ಯಾರು, ಬೆಳ್ಳಂಬೆಳಗ್ಗೆ ಬಂದು ಅದನ್ನ ನಿರ್ನಾಮ ಮಾಡುವಂತ ಅವಶ್ಯಕತೆ ಏನಿತ್ತು, ಏನಾದರೂ ಇಂತಹ ವಾಗ್ವಾದಗಳು ಆರೋಪಗಳು ಇದ್ರೆ ಅದನ್ನ ಕಾನೂನಾತ್ಮಕವಾಗಿ ಅಥವಾ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬಹುದಿತ್ತು ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಇಲ್ಲಿನ ಒಂದು ಆಚರಣೆ ಪದ್ಧತಿಗಳ ಅನುಸಾರವಾಗಿ ನೋಡೋದಾದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಗುತ್ತಿನ ಮನೆ ಅನ್ನುವಂಥದ್ದು ಇರುತ್ತೆ. ಅದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುತ್ತೆ. ಆ ಗುತ್ತಿನ ಮನೆಯಿಂದಲೇ ದೈವದ ಭಂಡಾರಗಳು ಬರಬೇಕು ಅನ್ನುವಂಥ ಒಂದು ನಿಯಮ ಇದೆ. ಬಹುಶಃ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ಪದ್ಧತಿ ನಡೆಯುತ್ತೆ. ಆದ್ರೆ ಇದನ್ನ ಮೀರಿ ಕೊಂಡಾಣದ ಒಂದು ದೇವಸ್ಥಾನದಲ್ಲಿ ಮಾತ್ರ ಯಾಕೆ ಸರ್ಕಾರದ ಸುಪರ್ದಿಯಲ್ಲಿ ಆ ಭಂಡಾರ ಬರಬೇಕು ಅನ್ನುವಂಥದ್ದು ಕೂಡ ಇನ್ನೊಂದು ಕಡೆ ಒಂದು ಚರ್ಚೆ ಆಗಿದೆ. ಆದ್ರೆ ಈ ಮಧ್ಯ ವ್ಯವಸ್ಥಾಪನಾ ಸಮಿತಿಯವರು ಯಾರಿದ್ದಾರೋ ಅವರು ಆ ಭಂಡಾರದ ಮನೆಯವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರೇ ಇದನ್ನ ಧ್ವಂಸ ಮಾಡಿರಬಹುದೇನೋ ಅನ್ನುವ ರೀತಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇವತ್ತು ಈ ಒಂದು ಘಟನೆ ನಡೆದಿದೆ. ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ತಹಶೀಲ್ದಾರ್ ಸಹಿತ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿ, ಸ್ಥಳೀಯ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲರಿಂದಲೂ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೂ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ನಾಳೆ ಪ್ರತಿಭಟನೆಗೂ ಕೂಡ ಆ ವ್ಯವಸ್ಥಾಪನಾ ಸಮಿತಿ ಸೇರಿದಂತೆ ಒಂದಿಷ್ಟು ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಆ ದೇವಸ್ಥಾನದ ಸುತ್ತಮುತ್ತ ಬಹಳ ಒಂದು ಬಿಗಿ ಪೊಲೀಸ್ ಭದ್ರತೆ ಅನ್ನುವಂಥದ್ದನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ತುಕಡಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿದೆ. ಇನ್ನು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಒಂದು ವಿವಾದ ಅಲ್ಲ, ನಿನ್ನೆ ಮೊನ್ನೆ ಸಂಘರ್ಷ ಅಲ್ಲ. ಅನೇಕ ದಿನಗಳಿಂದ ಈ ಭಂಡಾರ ಅನ್ನುವಂಥದ್ದು ಎಲ್ಲಿ ಹೋಗಿ ಸೇರಬೇಕು, ಅದರ ಯಾರ ಸುಪರ್ದಿಯಲ್ಲಿ ಅದು ನಡ್ಕೊಂಡು ಹೋಗಬೇಕು, ಎಲ್ಲದರ ಬಗ್ಗೆ ಕೂಡ ವಾಗ್ವಾದಗಳು, ಸಂಘರ್ಷಗಳು ನಡೀತಾ ಇತ್ತು. ಆ ಸಂಘರ್ಷದ ಭಾಗವಾಗಿ ಇವತ್ತು ಆ ಭಂಡಾರದ ಕಟ್ಟಡ ಅನ್ನುವಂಥದ್ದು ಧ್ವಂಸವಾಗಿದೆ. ಅದು ದೈವಸ್ಥಾನದ ಪಕ್ಕದಲ್ಲಿ ಇರುವಂತಹ ಒಂದು ಕಟ್ಟಡವಾಗಿರೋದ್ರಿಂದ ಇದು ಅನೇಕ ಜನರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇನ್ನು ಮುಂದಕ್ಕೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಆ ಕ್ಷೇತ್ರ ಏನಿದೆ ಅದು ಬಹಳ ಒಂದು ಶಕ್ತಿ ಪ್ರಧಾನವಾಗಿರುವಂತಹ ಒಂದು ಕ್ಷೇತ್ರ. ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಅಲ್ಲಿಗೆ ಜನ ಹೋಗ್ತಾರೆ. ಅಲ್ಲಿನ ಪವಾಡಗಳ ಬಗ್ಗೆ ಬಹಳಷ್ಟು ಜನರಿಗೆ ಭಕ್ತಿ ಅನ್ನುವಂಥದ್ದು ಇದೆ. ಹಾಗಾಗಿ ಪ್ರಕರಣ ಅನ್ನುವಂಥದ್ದು ಇವತ್ತು ಆ ಒಂದು ದೈವಾರಾಧಕರಾಗಿರ್ಬೋದು ಹಾಗೂ ದೈವ ಭಕ್ತರು ಯಾರಿದ್ದಾರೋ ಅವರ ಮಧ್ಯದಲ್ಲಿ ಬಹಳ ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಅಲ್ಲ